ನಮಸ್ಕಾರ. ಎಲ್ಲ ನಿಮ್ಮ ಹಳ್ಳಿ ಮಧು ಫೇಸ್ಬುಕ್ ನೋಡ್ತಾರೋ ಎಲ್ಲ ನಮ್ಮ ರೈತರ ಮಿತ್ರರಿಗೆ ನಮಸ್ಕಾರಗಳು. ದಿನನಿತ್ಯ ನಿಮಗೆ ಒಂದೊಂದು ಹೊಸ ವಿಷಯಗಳನ್ನ ನಾನು ನಿಮಗೆ ಹೇಳ್ತಾ ಬರ್ತಾ ಇರ್ತೀನಿ. ಹಂಗೆ ಅದೇ ರೀತಿ ಇವತ್ತು ಕೂಡ ಒಂದು ಅದ್ಭುತವಾದ ವಿಷಯನ ನಿಮಗೆ ಹೇಳಬೇಕು ಅಂತ ಬಂದಿದ್ದೀನಿ. ಒಂದು ಸತ್ಯಗಳನ್ನ ನಾನು ಕೃಷಿಯಲ್ಲಿ ಯಾಕೆ ಇತ್ತೀಚಿನ ದಿನಗಳಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಿದೆ, ಈ ಬೇಸಿಗೆಯಲ್ಲಿ ಮತ್ತು ನೀರು ನಿರ್ವಹಣೆ ಆಗಿರ್ಬೋದು, ರಾಸಾಯನಿಕ ಬಳಕೆಗಳಾಗಿರ್ಬೋದು, ಗೊಬ್ಬರಗಳ ನಿರ್ವಹಣೆ ಆಗಿರ್ಬೋದು, ಲೇಬರ್ಗಳ ನಿರ್ವಹಣೆ ಆಗಿರ್ಬೋದು, ತುಂಬ ಕಷ್ಟಕರ ಆಗಿ ರೈತನ ಪರಿಸ್ಥಿತಿ ಕೇಳೋರು ಇಲ್ಲದೆ ಒಂದು ಚಿಂತಾಜನಕ ಪರಿಸ್ಥಿತಿಯಲ್ಲಿ ನಮ್ಮ ರೈತರುಗಳ ಮನೆ ಆಗಿರ್ಬೋದು, ರೈತರುಗಳ ಪಾಪ ಅವರ ದಿನನಿತ್ಯ ಜೀವನ ಚಿಂತಾಜನಕಗಳಾಗಿದೆ. ಸೊ ಇದಕ್ಕೆಲ್ಲ ಒಂದು ಉತ್ತರನ ಒಬ್ಬರು ಪಾಳ್ಯಕರ್ ಅಂತ ಒಂದು ಪುಸ್ತಕನ ನಾನು ಸುಮಾರು ಒಂದು 5 ವರ್ಷದಿಂದ ಈ ಕೃಷಿನೂ ಅಳವಡಿಸ್ಕೊಂಡಿದ್ದೀನಿ ಮತ್ತು ಈ ಕೃಷಿನೂ ಕೂಡ ಮಾಡ್ಕೊಬರ್ತಾಯಿದ್ದೀನಿ. ಸೊ ಇವರು ಒಂದು ಸತ್ಯವನ್ನು ಬರೆದಿದ್ದಾರೆ. ಏನಪ್ಪ ಅದು ಸತ್ಯ ಅಂದರೆ, ಕಾಡಿನಲ್ಲಿ ಒಂದು ಸಂಶೋಧನೆ ಮಾಡಿರೋ ಪ್ರಕಾರ ಅವರು ಒಂದು ಮಾತು ಹೇಳಿದ್ದಾರೆ. ಇಲ್ಲಿ ಏನು ಹೇಳಿದ್ದಾರೆ ಅಂತ ನಿಮಗೆ ಓದಿ ಹೇಳ್ತೀನಿ. ಕೃಷಿ ವಿದ್ಯಾಪೀಠದ ಪ್ರಕಾರ ಗಿಡಗಳ ಬೆಳೆಗಳ ಮೇಲೆ ಬರುವ ಕೀಟಗಳು, ಕೀಟನಾಶಕಗಳು, ಶಿಲೀಂಧ್ರನಾಶಕ ಸಿಂಪಡಣೆಯಬೇಕು, ಇಲ್ಲದೆ ಹೋದರೆ ಉತ್ಪಾದನೆ ಸಿಗುವುದೇ ಇಲ್ಲ. ಅಂದರೆ ಶಿಲೀಂಧ್ರನಾಶಕ ಸಿಂಪಡಿಸಲೇಬೇಕು, ಇಲ್ಲದೆ ಹೋದರೆ ಉತ್ಪಾದನೆ ಸಿಗುವುದಿಲ್ಲ. ಆದರೆ ಕಾಡಿನಲ್ಲಿ ಇರುವ ಗಿಡ ಮರಗಳಿಗೆ ಯಾವುದೇ ಕೀಟನಾಶಕವಿಲ್ಲದಿದ್ದರೂ ಅವುಗಳು ನೋಡಲು ನಿರೋಗಿಯಾಗಿರುತ್ತವೆ ಮತ್ತು ಹೇರಳವಾಗಿ ಹಣ್ಣು ಬಿಡುತ್ತಿವೆ. ಹಣ್ಣುಗಳ ಮೇಲೆ ಯಾವುದೇ ಕಲೆಗಳು ಕೂಡ ಇರುವುದಿಲ್ಲ. ಕೃಷಿ ವಿದ್ಯಾಪೀಠದ ಸಲಹೆ ಪ್ರಕಾರ ಉತ್ಪಾದನೆ ಹೆಚ್ಚಾಗಲು ಸಿಂಚನೆಯ ಮೂಲಕ ನೀರು ಬಿಡಲೇಬೇಕು, ಇಲ್ಲದಿದ್ದರೆ ಗಿಡಗಳು ಬೆಳವಣಿಗೆ ಆಗುವುದಿಲ್ಲ ಮತ್ತು ಗಿಡಗಳು ಹಣ್ಣು ಬಿಡುವುದಿಲ್ಲ ಎಂದು ನೀವು ನೋಡಿರಬಹುದು. ಭಯಂಕರ ಕಾಲದಲ್ಲಿ ತೋಟದ ಎಲ್ಲ ಹಣ್ಣಿನ ಗಿಡಗಳು ಒಣಗಿ ಹೋಗಿರುತ್ತವೆ. ಆದರೆ ಅದೇ ತೋಟದ ಬೇಲಿಗೆ ಇದ್ದ ಮನುಷ್ಯನು ಮುಟ್ಟದೇ ಇದ್ದ ಗಿಡಗಳೆಲ್ಲ ಹಚ್ಚು ಹಸಿರಾಗಿರುತ್ತವೆ ಮತ್ತು ಹಣ್ಣಿನಿಂದ ನೆರಳಿಸುತ್ತಿರುತ್ತವೆ. ಅದರಂತೆಯೇ ಕಾಡಿನ ಗಿಡ ಮರಗಳು ಹಸಿರಾಗಿ ಫಲಭರಿತವಾಗಿರುತ್ತವೆ. ಕೇಳಿಸ್ಕೊಂಡ್ರೆ ಇಲ್ಲಿ ಒಂದು ಪಾಯಿಂಟ್ ಬರೆದಿದ್ದಾರೆ ಅವರು. ಏನಪ್ಪ ಅದು ಪಾಯಿಂಟ್ ಅಂದರೆ, ನಿಮ್ಮ ತೋಟದ ಬೇಲಿಗಳಲ್ಲಿ ಮಾನವನ ಆಕ್ಷೇಪ ಇಲ್ಲದೆ ಯಾರೂ ಕೂಡ ಅಲ್ಲಿ ಡಿಸ್ಟರ್ಬ್ ಮಾಡದೆ ಇರುವಂಥ ಜಾಗ. ಇವತ್ತು ಟೆಂಪ್ರೇಚರ್ 36, ಯಾವುದೇ ನಮಗೂ ಮಳೆ ಇಲ್ಲ, ಬೆಳೆ ಇಲ್ಲ, ಸರಿಯಾದ ರೀತಿಯಲ್ಲಿ ನೀರುಗಳು ಸಿಗ್ತಾಯಿಲ್ಲ. ನಮ್ಮ ಪರಿಸ್ಥಿತಿ ಕೂಡ ಚಿಂತಾಜನಕಗಳು ಆಗಿರುತ್ತದೆ. ಅಂದರೆ ಜಮೀನಿನ ರೈತರುಗಳು ಇಲ್ಲಿ ನೋಡ್ತಾ ಇರ್ಬೋದು, ಸುತ್ತಮುತ್ತ ಪಾಪ ನೀರಿಲ್ಲದೆ ಬೋರ್ಗಳಲ್ಲಿ ನೀರುಗಳು ಬತ್ತು ಹೋಗುವಂಥ ಪರಿಸ್ಥಿತಿಲೂ ಕೂಡ, ಮಳೆ ಇಲ್ಲದೂ ಕೂಡ ಇಲ್ಲೆಲ್ಲ ನೋಡ್ತಾ ಇರ್ಬೋದು. ಅವ್ರು ಹೇಳ್ದಂಗೆ ಸತ್ಯ ಕಣ್ರಿ, ಇದು ಸತ್ಯ. ಇಲ್ಲಿ ನೋಡಿ, ಬೇಲಿಗಳೆಲ್ಲ ಹಚ್ಚ ಹಸಿರಾಗಿದೆ. ಇಲ್ಲಿ ಯಾವನು ನೀರು ಕೊಡಲ್ಲ, ಏನು ಮಾಡಲ್ಲ, ಆದರೂ ನೋಡಿ ಇಲ್ಲಿ ಎಷ್ಟು ಹಚ್ಚ ಹಸಿರಾಗಿದೆ. ಆಮೇಲೆ ಇಲ್ಲಿ ನೋಡಿ, ಇದು ಗಸಗಸೆ ಮರ, ನೀರು ಕೊಡಲ್ಲ, ಏನು ಕೂಡ, ಇದೆಲ್ಲ ಆಳವಾಗಿ ಬಿಟ್ಟಿರ್ತದೆ. ಹಂಗೆ ಹಿಂಗೆ ಅಂತ ನೀವು ಪುಂಗ್ಬೋದು. ಯಾಕಂದರೆ ಈ ಪುಂಗ ನನ್ನ ಮಕ್ಕಳೇ ನಮ್ಮ ಈ ಇದರಲ್ಲಿರೋದು. ಕೈಲಾದನು ಮೈಲೆಲ್ಲ ಪರ್ಚ್ಕೊಂಡಂಗೆ ಒಬ್ಬರು ಏನೋ ಒಂದು ಹೇಳೋರೆ ಅಂದರೆ ಅದನ್ನು ಜ್ಞಾನವಾಗಿ ತಗೋಬೇಕು ಅನ್ನೋದು ಇವತ್ತಿನ ಜನ್ರೇಷನ್ಗೆ ಸತ್ಯವಾಗಲೂ ಇಲ್ಲ. ಹಾಳು ಮನೆ ಮುಡ್ಡೆವಕ್ಕೆ ಈ ಕ್ಯಾಕುಸಿ ಮಕ್ಕುಗಿಬೇಕು ಅನಿಸ್ಬಿಡ್ತದೆ ಅಂಥವಕ್ಕೆಲ್ಲ. ಯಾಕೆ ಅಂದರೆ ಇಲ್ಲಿ ನೋಡಿ, ನಾವು ಕೂಡ ಈ ಒಂದು 5 ವರ್ಷದಿಂದ ಈ ಕೃಷಿಲಿ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ತುಂಬ ಖುಷಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ಸುಮ್ಮನೆ ಮಾಡ್ತಾಯಿಲ್ಲ. 2 ನಾಟಿ ಹಸುಗಳು ಸಾಕ್ಕೊಂಡು, ಈ ಪಾಳ್ಯಕರ್ ಹೇಳ್ದಂಗೆ ನಾಟಿ ಹಸುಗಳು ಸಾಕ್ಕೊಂಡು, ಅವ್ರು ಏನು ಹೇಳಿದ್ದಾರೆ 4 ಪಾಲನೆ ಬೀಜಾಮೃತ, ಜೀವಾಮೃತ, ಹೊದಿಕೆ, ತೇವಾಂಶ, ಈ 4ನೂ ಕರೆಕ್ಟಾಗಿ ಪಾಲಿಸ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ. ಏನೂ ಮಾಡಲ್ಲ. ಕೆಲವರು ನಾಟಿ ಹಸುಗಳು ಸಾಕೊಂಡಿರಲ್ಲ, ಕೆಲವರು ಕಳ್ಳ, ಅವ್ರಿಗೆ ಸಿಕ್ಕಾಬಟ್ಟೆ ಕೆಲಸ. ಅವ್ರಿಗೆಲ್ಲೋ 1 ಕೋಟಿ ಸಂಪಾದನೆ ಮಾಡಿಬಿಟ್ಟು ದೂರದಲ್ಲಿ ಒಂದು ಲಾಸ್ಟಾಗಿ ಬಂದಿರ್ತಾರೆ, ರೋಗ ಎಲ್ಲ ಅಂಟಿಸ್ಕೊಂಡು ಊರಿಗೆ ಬಂದ್ಬಿಟ್ಟಿರ್ತಾರೆ. ಕೊನೆಗೆ ಅವ್ರ ಮಕ್ಳುಗಳಿಗೂ ಎಜುಕೇಷನ್ನು ಇವೆಲ್ಲ ಪುಂಗದ ಬಿಟ್ಬಿಟ್ಟು ಒಂದು ಬುಕ್ನ ತೊಗೊಂಡು ಓದಿ ಅವ್ರು ಏನು ಹೇಳಿದ್ದಾರೆ ಸತ್ಯಗಳನ್ನ ತಿಳಿಸ್ಕೊಳ್ಳಿ. ಇಲ್ಲಿ ನೋಡಿ, ಅವ್ರು ಹೇಳಿದ್ದಾರೆ ಬೇಲಿಗಳಿಗೆ ಯಾರೇ ಔಷಧಿ ಕೊಡಲ್ಲ. ಈ ಕೃಷಿ ವಿದ್ಯಾಪೀಠದವ್ರು ಏನು ಹೇಳ್ತಾರೆ ಅಂದರೆ, ವಿದ್ಯಾಪೀಠಗಳು, ಕೃಷಿ ಇಲಾಖೆಗಳು, ದೊಡ್ಡ ಒಂದು ಎಜುಕೇಷನ್ ಡಿಪಾರ್ಟ್ಮೆಂಟ್ಗಳು ಇರ್ತಾವಲ್ಲ, ಅವೇನು ಹೇಳ್ತಾರೆ ಅಂದರೆ, ನೀನು ಸಿಂಪರಣೆನೇ ಕೊಡಬೇಕು, ಔಷಧಿ ಹೊಡಿಬೇಕು, ನೀರು ಕೊಡಬೇಕು, ಗೊಬ್ಬರ ಕೊಡಬೇಕು, ಹಾಗಾದರೆ ಮಾತ್ರ ನಿಂಗೆ ಗಿಡ ಬರೋದು ಅಂತ ಅವ್ರು ಹೇಳ್ತಾರೆ. ಸೊ ಅವ್ರು ಬರ್ದಿರೋದು ನಿಮ್ಗೆ ಹೇಳ್ತಾ ಇರೋದು. ಆದರೆ ನಿಮ್ಮ ಬೇಲಿಗಳಲ್ಲಿ ಯಾವುದೇ ಕೀಟನಾಶಕ ಹೊಡೆಯೋಂಗಿಲ್ಲ, ಔಷಧಿ ಕೊಡೋಂಗಿಲ್ಲ, ಏನು ಕೊಡೋಂಗಿಲ್ಲ. ಬಹುತಾಕರವಾದಂಥ ಮರಗಳು ಆರೋಗ್ಯಕರವಾಗಿ ಹಚ್ಚ ಹಸಿರಾಗಿ, ಇಂಥ ಬರಗಾಲದಲ್ಲೂ ನೀರು ಕೂಡ ತಿಗಾ ತೊಳೆಯೋಕ್ಕೂ ನೀರಿಲ್ಲ ಕಣ್ರಿ ಈ ಕಡೆ ಎಲ್ಲ. ಹಂಗಾಗೈತೆ. ಹಸುಗಳಿಗೂ ನೀರು ಕುಡಿಸ್ಬೇಕಾದ್ರೆ ಯಾವ್ದಾದ್ರು ಡ್ರಮ್ಗಳಿಗೆ ನಾವು ಇಟ್ಕೋಬೇಕು, ಹಂಗಿರ್ತದೆ ಒಂದೊಂದು ಜಾಗದಲ್ಲಿ. ಇವತ್ತೇನೋ ಬಿಡಿ, ನಮ್ಮ ಕ್ಯಾರನಾರ ತಾಲೂಕು, ಮೈಸೂರು ಜಿಲ್ಲೆ ಈ ಕಡೆ ಎಲ್ಲ ಒಂದು ಸ್ವಲ್ಪ ಅಚ್ಚುಕಟ್ಟಾಗೆ ಸ್ವಲ್ಪ ನೀರಿನ ವ್ಯವಸ್ಥೆ ಸುಮಾರಾಗಿ ಹೆಂಗೋ ತಕ್ಕೊಂಡು ನಡೀತದೆ. ಕೆಲವು ಕಡೆ ಪಾಪ ಅವ್ರಿಗೆ ಎಷ್ಟು ಬರಗಾಲ ಇರುತ್ತೆ ಅಂದರೆ ಅದನ್ನು ಊಹೆನೂ ಮಾಡೋಕ್ಕಾಗಲ್ಲ, ಅಷ್ಟು ಇರುತ್ತೆ. ಒದ್ದಾಡ್ತಾ ಇರ್ತಾರೆ ರೈತರು. ಇಲ್ಲಿ ನೋಡಿ, ಇಲ್ಲಿ ಯಾವುದೇ ರೀತಿಯ ಡಿಸ್ಟರ್ಬ್ ಇಲ್ಲ. ಇಲ್ಲಿ ಯಾಕೆ ಡಿಸ್ಟರ್ಬ್ ಇಲ್ಲ ಅದನ್ನು ಈ ಬುಕ್ಕಲ್ಲಿ ನಾನು ಮುಂದಿನ ವೀಡಿಯೋಗಳಲ್ಲಿ ನಿಮ್ಗೆ ಎಳೆಯಾಗಿ ಹೇಳ್ತಾ ಹೋಗ್ತೀನಿ. ಸೊ ಈಗ ನೋಡಿ, ನಮ್ಮ ತೋಟ ಸುಭಾಷ್ ಪಾಳೇಕರ್ ಕೃಷಿಲಿ ನಾನು ಮಾಡ್ದಂಗೆ 4 ತತ್ವಗಳ ಯಾವುದನ್ನು ಪಾಲಿಸಿದ್ದೀನಿ ಅನ್ನೋದನ್ನ ನಿಮ್ಗೆ ತೋರಿಸ್ತಾ ಹೋಗ್ತೀನಿ.
ನಮ್ಮ ತೋಟದಲ್ಲೇ ಅವ್ರು ಹೇಳ್ದಂಗೆ ಅವ್ರು ಏನು ಹೇಳಿದ್ದಾರೆ, ತೇವಾಂಶ, ಬೀಜಾಮೃತ, ಹೊದಿಕೆ ಮತ್ತು ಜೀವಾಮೃತ ಇದನ್ನು ಪಾಲಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿ, ನೀವು ನೋಡ್ತಾ ಇರ್ಬೋದು, ಇಲ್ಲಿ ಹಸಿರೆಲೆ ಹೊದಿಕೆ ಇದೆ. ಈ ಹೊದಿಕೆನ ನಾನು ಕೊಟ್ಕೊಂಡು ಇಲ್ಲಿ ಕೆಳಗಡೆ ತೇವಾಂಶ ಇದೆ. ಸೊ ಇದಕ್ಕೆ ಜೀವಾಮೃತ ಕೊಟ್ಟಿದ್ದೀನಿ. ಇದು ಹಾಕ್ಬೇಕಾದ್ರೆ ಬೀಜೋಪಚಾರ ಮಾಡಿದ್ದೀನಿ. ಬೀಜೋಪಚಾರ ಮಾಡಿ ಕಾಳುಗಳ ಎರಚಿರ್ತೀವಿ. ಈ ಬೀಜೋಪಚಾರ ಯಾಕೆ ಮಾಡಬೇಕು ಅಂದರೆ ನಿಮ್ಮ ಬೇರಿನಲ್ಲಿ ಯಾವುದೇ ಫಂಗಸ್ಗಳು, ಹುಳಗಳು ಬರ್ದಂಗೆ ಅದು ಸೆಕ್ಯೂರಿಟಿ ಮಾಡುತ್ತೆ ಮತ್ತು ಅದ್ಭುತವಾಗಿ ಗಿಡಗಳು ಬರೋಕ್ಕೆ ನಿಮಗೆ ಒಂದು ಸಹಕಾರ ಮಾಡುತ್ತದೆ. ಸೊ ಇಲ್ಲೆಲ್ಲ ನಾವು ಸಿಂಚನದ ಮುಖಾಂತರ ನೀರು ಕೊಡ್ತಾಯಿದ್ದೀವಿ. ಸೊ ಯಾಕೆ ಕೊಡ್ತಾಯಿದ್ದೀವಿ ಅಂದರೆ ಇಲ್ಲಿ ನಾವು ಮಾನವನ ಆಕ್ಷೇಪ ಇದೆ, ಉಳುಮೆ ಮಾಡಬಾರ್ದು. ಅದಕ್ಕೆ ಹೇಳ್ತಾ ಇರ್ತೀವಿ ಪದೇ ನಿಮ್ಗೆ ಯಾಕೆ ಉಳುಮೆ ಮಾಡಬಾರ್ದು ಅಂದರೆ ಇದೇ ಉದ್ದೇಶಕ್ಕೆ. ಈ ಬೇಲಿ ಸಂಧಿಗಳಲ್ಲೆಲ್ಲ ಯಾರೂ ಉಳುಮೆ ಮಾಡಲ್ಲ, ಯಾರೂ ಓಡಾಡಲ್ಲ. ಅಲ್ಲಿ ಏನಾಗಿರುತ್ತೆ, ಎಲೆಗಳೆಲ್ಲ ತುಂಬ ನೂರಾರು ವರ್ಷಗಳಿಂದ ಎಲೆಗಳೆಲ್ಲ ಬಿದ್ದು ಏನಾಗಿರುತ್ತೆ, ಒಂದು ಮಾಸ್ಟರಸ್ ಅಂದರೆ ವಾಪಸ್ ಅಂದರೆ ಪ್ರಕ್ರಿಯೆಗಳನ್ನ ಪಡ್ಕೊಂಡಿರುತ್ತೆ ಅಲ್ಲಿ. ಅಂದರೆ ತನಗೆ ಬೇಕಾಗಿರುವಂಥ ವಾತಾವರಣ ಕ್ರಿಯೇಟ್ ಆಗಿರುತ್ತೆ. ಅಲ್ಲಿ ಎಷ್ಟು ನೀರು ವರ್ಷಗಳು ನೀರು ಇಲ್ಲದೆ ಹೋದರೂ ಕೂಡ ಅಲ್ಲಿ ಹಚ್ಚ ಹಸಿರಾಗಿರುತ್ತೆ. ಯಾಕಂದರೆ ಒಂದು ಸಲ ಹೂಮಸ್ ಕ್ರಿಯೇಟ್ ಆಗಿಬಿಟ್ರೆ ನಿಮ್ಮ ಭೂಮಿಲಿ ಒಂದು ಅರ್ಧ ಇಂಚ್ ಹೂಮಸ್ ಕ್ರಿಯೇಟ್ ಆದರೆ ನಿಮ್ಗೆ ಏನೂ ಮಾಡೋಕ್ಕಾಗಲ್ಲ. ಆ ರೀತಿ ನಿಮ್ಮ ಭೂಮಿಲಿ ಫಲವತ್ತತೆ ಆಗಿರ್ತದೆ. ಮತ್ತು ಕೋಟಿ ಸೂಕ್ಷ್ಮ ಜೀವಿಗಳ ಪ್ರವಾಹ ನೀವು ಒಳಗಡೆ ದಶಕೋಟಿ ಸೂಕ್ಷ್ಮ ಜೀವಿಗಳು ಇರ್ತದೆ. ಇಲ್ಲಿ ಯಾವುದೇ ಕಾರಣಕ್ಕೂ ನೀವು ಔಷಧಿಗಳು ಹೊಡೆಯೋದು, ರಾಸಾಯನಿಕ ಹೊಡೆಯೋದು, ಉಳುಮೆ ಮಾಡೋದು, ಮತ್ತೊಂದು ಮಾಡ್ತಾ ಹೋದರೆ ನಿಮಗೆ ಯಾವುದೇ ಕಾರಣಕ್ಕೂ ನೀವು ಕೃಷಿಲಿ ನಿಮ್ಮ ತಲೆಮಾರಿಗೆಲ್ಲ, ನಿಮ್ಮ ಮುಂದಿನ ಪೀಳವೆಲ್ಲ ಇನ್ನೂ 10 ತಲೆಮಾರು ಬಂದರೂ ನೀವು ಕೃಷಿಲಿ ಸಕ್ಸಸ್ ಆಗೋಕ್ಕಾಗಲ್ಲ. ಸೊ ಒಂದೇ ಒಂದು ಮಾರ್ಗ ಇರೋದಂದರೆ ನೀವು ಉಳುಮೆಗಳನ್ನ ಸ್ಟಾಪ್ ಮಾಡಬೇಕು. ಫಸ್ಟ್ ಆಫ್ ಆಲು ಉಳುಮೆ ಸ್ಟಾಪ್ ಮಾಡಬೇಕು. ಒಂದು. ಎರಡನೇದು, ಯಾವುದೇ ರೀತಿಯ ರಾಸಾಯನಿಕಗಳು ಹೊರಗಡೆಯಿಂದ ಕೊಟ್ಟಿಗೆ ಗೊಬ್ಬರಗಳು ತರೋದು ಕಂಪ್ಲೀಟಾಗಿ ಬಂದಾಗಬೇಕು. ಸೊ ಇವೆಲ್ಲ ಬಂದಾದರೆ ಮಾತ್ರ ಈ ಕೃಷಿ ನೀವು ಗೆಲ್ಲಕ್ಕಾಗೋದು. ಇದು ಹೆಂಗೆ ಮಾಡಬೇಕು ಅಂದರೆ, ನೀವು ಈ ಕೃಷಿ ಸಕ್ಸಸ್ ಆಗಬೇಕಂದ್ರೆ ಒಂದು 5 ಕುಂಟೆ 10 ಕುಂಟೆನ ನೀವು ಟೈಅಪ್ ಮಾಡ್ಕೊಳ್ಳಿ. ಫಸ್ಟ್ 1 ಎಕರೆ ಇರೋನು ಒಂದು 5 ಕುಂಟೆ 10 ಕುಂಟೆನ ಮಾಡಿಕೊಂಡು ನಿಮಗೆ ಬೇಕಾಗಿರೋ ರೀತಿಲಿ ಒಂದು ಪ್ಲ್ಯಾನ್ ಮಾಡಿಕೊಂಡು ಅದನ್ನು ಬಿಡಬೇಕಾದ್ರೆ ಒಂದು ಸ್ವಲ್ಪ ನಾಣ್ಯಡ್ಸ್ ತಗೊಳ್ಳಿ. ಯಾಕಂದರೆ ಇವತ್ತಿನ ಕಾಲಘಟ್ಟದಲ್ಲಿ ನೀವು ಯಾವುದೇ ಮೂಲೆ, ಯಾವುದೇ ಕಡೆಗೆ ಹೋದರೂ ದಿಕ್ಸೂಜಿ ಹಾಕೊಂಡು ನೋಡಿದ್ರು, ಬುದ್ಧಗನ್ನಡಿ ಹಾಕೊಂಡು ನೋಡಿದ್ರು, ನನ್ನ ಮಗನೂ ಕೂಡ ಸತ್ಯ ಹೇಳಲ್ಲಕಂದ್ರಿ. ಇದು ನಿಜ. ಅಲ್ಕೆಟ್ ನನ್ನ ಮಕ್ಕಳು ಸತ್ಯ ಹೇಳಲ್ಲ. ಅವ್ರು ಬರೀ ಅವರು ಮಾಡಿರೋಂಥ ಕಂಪ್ನಿಗಳೆಲ್ಲ ಹೋಗಿರೋದು ಸೇಲ್ ಆಗಬೇಕು, ಅವ್ರಿಗೆ ತಗೊಳ್ತಾರಂತ ಇದಾಗ ಸೇಲ್ ಆಗಬೇಕು, ಅವ್ರ ಮನೆ ಬದುಕಬೇಕು. ರೈತನ ಬಗ್ಗೆ ನನ್ನ ಮಗನೂ ಕಾಳಜಿ ವಹಿಸಲ್ಲ. ಇದು ಸತ್ಯ. ನಾನು ಯಾಕೆ ಇಷ್ಟು ಕೋಪವಾಗಿ ಮಾತಾಡ್ತೀನಿ ಅಂದರೆ ನಿಜವಾಗ್ಲೂ ಕೋಪ ಇದೆ. ಯಾಕಂದರೆ ಅತ್ಯಂತ ತುಳಿತಕ್ಕೆ ಒಳಗಾಗಿರೋಂಥ ಯಾವ್ದಾದ್ರು ಒಂದು ವರ್ಗ ಇದೆ ಅದ್ರ ನಮ್ಮ ರೈತರ ವರ್ಗ ಕಣ್ರಿ. ಆ ರೈತರ ವರ್ಗಕ್ಕೆ ನನ್ನ ಮಗ ಬಂದು ಏನು ಇವತ್ತು ಹೆಲ್ಪ್ ಮಾಡ್ತಾಯಿಲ್ಲ. ನನ್ನ ಮಗನು ಅವ್ನು ಇರಾಗಂಟ ಅವನ ಹೆಸರು ಹೇಳ್ಬಿಟ್ಟು ರಾಜ್ಯಕ್ಕೆ ಬರ್ತಾರೆ. ನನ್ನ ಮಕ್ಕಳು ಬಂದು ಏನೂ ಹೆಲ್ಪ್ ಮಾಡಲ್ಲ. ಸೊ ಅಂಥ ಕುಲುಗೆಟ್ನಂಥ ಪರಿಸ್ಥಿತಿ ನಮ್ಮ ರೈತರಿಂದಾಗಿರ್ತದೆ. ಇಂಥ ಟೈಮ್ನಲ್ಲಿ, ಈ ದರಿದ್ರ ಸಿಸ್ಟಮ್ನಲ್ಲಿ ಇಂಥ ಒಂದು ಮಹಾಂಭಾವ ಬಂದು ಇವತ್ತು ಸತ್ಯ ಹೇಳಿದ್ದಾರೆ ಅಂದರೆ 8 ಗುಂಡಿಗೆ ಇರಬೇಕು. ಇಂಥ ಸಿಸ್ಟಮಲ್ಲಿ ಇವರು ಬಂದು ಯಥಾವತ್ತಾಗಿ ಇಡೀ ಸಿಸ್ಟಮ್ಗೆ ಒಂದು ಸವಾಲು ಹಾಕಿದ್ದಾರೆ. ಬನ್ನಿ, ಬಹುಮಾನಗಳು ಇಟ್ಟಾರೆ ಕಣ್ರಿ ಅವರು. ನೀವೇನಾರು ಪ್ರೂವ್ ಮಾಡಿ, ಅವ್ರು ಹೇಳ್ತಾ ಇರೋದು ಏನಾರು ಸುಳ್ಳು ಅಂತ ನೀವು ಪ್ರೂವ್ ಮಾಡಿದ್ರೆ ನಿಮ್ಮ ಮನೇಲಿ ಸಾಯ ಗಂಟೆ ಗೀತ ಮಾಡ್ತೀವಿ ನಾವು. ಯಾಕೆಂದರೆ ಅಷ್ಟು ಪರಿಪೂರ್ಣಕವಾಗಿ ಸತ್ಯಗಳನ್ನ ಹೇಳ್ಕೊಂಡು ಇವತ್ತು ಈ ಕೃಷಿನ ಗೆಲ್ಲಿಸ್ಬೇಕು, ನಮ್ಮ ರೈತರ ವರ್ಗವನ್ನು ಉಳಿಸ್ಬೇಕು ಅಂತ, ಪರಿಸರ ಉಳಿಸ್ಬೇಕು, ಭೂಮಿ ಉಳಿಸ್ಬೇಕು ಅಂತ ಪ್ರಾಮಾಣಿಕವಾಗಿ ಒಂದು ವಿಷಯಗಳನ್ನ ಹೇಳ್ತಾ ಬರ್ತಾ ಇದ್ದಾರೆ. ಹೌದಾ, ಯಾಕೆ ನಾನು ಇಷ್ಟೊಂದು ರೋಷವಾಗಿ ಹೇಳ್ತಾ ಇದ್ದೀನಿ ಅಂದರೆ, ನಾನು ಕೂಡ 5 ವರ್ಷದಿಂದ ಈ ಕೃಷಿನ ಮಾಡ್ಕೊ ಬರ್ತಾ ಇದ್ದೀನಿ. ಹೊರಗಡೆಯಿಂದ ಕೊಟ್ಟಿಗೆ ಗೊಬ್ಬರ ಆಗಲಿ, ರಾಸಾಯನಿಕ ಆಗಲಿ, ಉಳುಮೆ ಆಗಲಿ ಮಾಡ್ದಾನೆ ಅವ್ರು ಹೇಳ್ದಂಗೆ ಪಾಲ್ಸರ್ ಯಾಕ್ರಿ ಬರೋಲ್ಲ ನೋಡಿರಿ. ಯಾವ ಔಷಧಿ ಇಲ್ಲ, ಯಾವ ರಾಸಾಯನಿಕ ಇಲ್ಲ, ಕೇವಲ ಜೀವಾಮೃತ ನಾಟಿ ಹೆಸರು ಬಳಸ್ಕೊಂಡು ಹೆಂಗೆ ಮಾಡಿದ್ದೇವ್ರಿ. ಯಾವ್ದಾರ ಹುಳ ತಿಂದಿದ್ದದ್ರಿ ಜೋಳನ ನೋಡಿರಿ. ಇಲ್ಲಿ ಯಾಕ್ರಿ ಮಾಡೋಕ್ಕಾಗಲ್ಲ? ಬರೀ ಮಾತಾಡಿಕೊಂಡು ಯಾವನೋ ಹೇಳ್ದ, ಯಾವನೋ ಮಾಡ್ತಾನೆ, ಯಾವನೋ ಅಂತಂದು ಇದಕ್ಕೆ ಹೋಗ್ಲಿಕ್ಕೆ ಬರೀ ಮೆಡಿಕಲ್ಗಳು, ಬರೀ ಅಂಗಡಿಗಳು, ಬರೀ ಇದಕ್ಕೆ ಗಲ್ಲಿಗೆ ಹೋಯ್ತಲ್ರಿ. ಇವತ್ತು ನಮ್ಮ ಹಿಂದೆ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಿಂದೆ ಯಾವುದೋ ಒಂದು ಜಾಗಕ್ಕೆ ಹೋದರೆ ಒಂದು 10 ಕಿಲೋಮೀಟ್ರಿಗೋ ಇದಕ್ಕೋ ಒಂದು ಮೆಡಿಕಲ್, ಒಂದು ಆಸ್ಪತ್ರೆ ಸಿಗ್ತಿತ್ತು. ಇವತ್ತು ಹೆಜ್ಜೆಜ್ಜಿಗೂ ಔಷಧಿ ಅಂಗಡಿಗಳಿದೆ. ಬರೀ ಇದೇ ಇದೆ. ಏನು ತಿಂತೀರ ಒಟ್ಟಿಗೆ? ಏನು ತಿಂತಾದ್ರೆ ಹೇಳಿ? ಯಾವನು ನೋಡ್ರು ಬರೀ ಮೊಬೈಲ್ಗಳ ಓಪನ್ ಮಾಡಿದ್ರೆ, ಫೇಸ್ಬುಕ್ ಓಪನ್ ಮಾಡಿದ್ರೆ ಯಾವನು ಈ ವಿಷಯದ ಬಗ್ಗೆ ಮಾತಾಡೋನಿಲ್ಲ. ಕೃಷಿ ವಿಷಯ ಅಂದರೆ ಅಲಸ್ಯ ಆಗ್ಬಿಡೈತೆ ನಿಮಗೆಲ್ಲ. ತಿನ್ನೋದೆಲ್ಲ ಅನ್ನನೇ. ಏನು ವಿಷಯ, ಏನು ಬೇರೆ ಏನು ತಿಂತಲ್ಲ ನೀವೆಲ್ಲ. ಅನ್ನ ತಿನ್ನೋ ವಿಷಯಗಳನ್ನ ಒಬ್ಬ ರೈತನಿಗೆ ಒಬ್ಬ ರೈತ ಯಾವ ರೀತಿ ಬೆಳಿಬೇಕು, ಅದಕ್ಕೇನು ಯಾವ ರೀತಿ ನಾವು ಫಲವತ್ತಾಗಿ ಮಾಡ್ಕೊಂಡು ಹೋಗ್ಬೇಕು, ಯಾವ ರೀತಿ ಮುಂದಿನ ಪೀಳಿಗೆನ ನಾವು ಉಳಿಸ್ತಾ ಹೋಗ್ಬೇಕು, ಯಾವ ರೀತಿ ಕಾಪಾಡಬೇಕು ಅನ್ನೋದು ನನ್ನ ಮಕ್ಳಿಗೂ ಕಾಳಜಿ ಇಲ್ಲ. ಸೊ ಇದು ಯಾಕೆ ಇಷ್ಟೊಂದು ರೋಷವಾಗಿ ಹೇಳ್ತಾ ಇದ್ದೀನಿ ಅಂದರೆ, 5 ವರ್ಷ
ಕಮ್ಮಿ ಅಲ್ಲ. ನಾನು 5-6 ವರ್ಷದಿಂದ ಒಂದು ರಾಸಾಯನಿಕ ಬಳಸ್ತೇನೆ, ಕೊಟ್ಟಿಗೆ ಗೊಬ್ಬರಗಳು ಬಳಸ್ತೇನೆ. ಕೇವಲ ಒಂದು ನಾಟಿ ಹಸು ಸಾಕ್ಕೊಂಡು ಅದರಲ್ಲಿ ತುಂಬ ಅಂದರೆ ತುಂಬ ನೀಟಾಗಿ ಅವ್ರು ಹೇಳ್ದಂಗೆ 4 ನಿಯಮಗಳನ್ನ ಕಡ್ಡಾಯವಾಗಿ ಪಾಲಿಸ್ಕೊಂಡು ಪ್ರಾಮಾಣಿಕವಾಗಿ ಮಾಡಿರೋದಕ್ಕೆ ಕಂಡ್ರೆ ನಮ್ಮ ತೋಟದಲ್ಲಿ ಏನೇ ಎರಚಿದ್ರು ಇವತ್ತು ಚೆನ್ನಾಗಿ ಬರ್ತದೆ. ಅರ್ಥ ಮಾಡ್ಕೊಳ್ಳಿ ಹೇಳೋದು. ಮರ ಗಿಡಗಳು ಚೆನ್ನಾಗಿದೆ, ನೋಡ್ತಾ ಇರ್ಬೋದು. ನಿಮ್ಗೇನಾರು ಅಷ್ಟು ಡೌಟ್ ಇದ್ದರೆ ಚಂದ್ಗಾಲು, ಕ್ಯಾರನಾರ ತಾಲೂಕು, ಮೈಸೂರು ಜಿಲ್ಲೆ, ಹೆಬ್ಬಾಳು ಹೋಬಳಿ, ಚಂದ್ಗಾಲು ಬನ್ನಿ, ನನ್ನ ತೋಟ ನೋಡಿ. ಎಲ್ಲಾದರೂ ನಮ್ಮ ತೋಟದಲ್ಲಿ ರಾಸಾಯನಿಕ ಬಳಸಿರೋದಾಗಲಿ ಕೊಟ್ಟಿಗೆ ಗೊಬ್ಬರಗಳಾಗಲಿ ನೀವು ಪ್ರೂವ್ ಮಾಡಿದ್ರೆ ನೀವು ಹೇಳ್ದಂಗೆ ನಾನು ಕೇಳೋಕ್ಕೆ ರೆಡಿ ಇರ್ತೀನಿ. ಯಾಕೆಂದರೆ ಸುಮ್ಮನೆ ಇಲ್ಲಿ ನಾನು ನಾವು ಮಾತಾಡೋದು ರೋಸವಾಗಿ ನಮಗೆ ಇದು ಬಂದ್ಬಿಡ್ಲಿ, ವ್ಯೂಸ್ ಬಂದ್ಬಿಡ್ಲಿ, ಅದು ಬಂದ್ಬಿಡ್ಲಿ ಅಂತ ನಾನು ಇಲ್ಲಿ ಮಾತಾಡ್ತಾ ಇರೋದಲ್ಲ. ಒಂದು ಸತ್ಯ ಸಂಗತಿಗಳು ತುಂಬ ಇದೆ. ಇವತ್ತಿನ ನಮ್ಮ ಕೃಷಿ ಯಾರು ನಮ್ಮ ರೈತರ ಮಕ್ಕಳುಗಳು ಯಾರಿದ್ದಾರೆ, ದಯವಿಟ್ಟು ಈ ವಿಷಯದಲ್ಲಿ ಧ್ವನಿ ಎತ್ತಿ ಮಾತಾಡಿ. ನಿಮಗೆ ಆರ್ಥಿಕ ಸಮಸ್ಯೆಗಳು ಇದ್ದೇ ಇರ್ತವೆ, ನನಗೂ ಇದೆ, ಇಲ್ಲ ಅನ್ನಲ್ಲ. ಆರ್ಥಿಕ ಸಮಸ್ಯೆಗಳನ್ನ ಮೆಟ್ಟಿಟ್ಟು ನೀವು ಒಂದು 5 ಕುಂಟೆನೋ 10 ಕುಂಟೆನೋ ಈ ಕೃಷಿನ ಯಾಕೆ ಮಾಡಬಾರ್ದು, ಒಂದು ನಾಟಿ ಹಸು ಯಾಕೆ ಸಾಕಬಾರ್ದು? ನೀವು ಹೆಚ್ಚ ಪಶುಗಳು ಸಾಕಿ, ನೀವು ಹೆಚ್ಚ ಪಶುಗಳು ಸಾಕಬೇಡಿ ಅಂತ ನಾವು ಹೇಳ್ತಾ ಇಲ್ಲ. ನಿಮ್ಮ ಹಣಕ್ಕೆ ಬೇಕಾಗಿರುವಂಥ ವ್ಯವಸ್ಥೆನೂ ಮಾಡಿಕೊಂಡು ಪಕ್ಕದಲ್ಲಿ ಒಂದು 5 ಕುಂಟೆನ ಯಾಕೆ ಇದನ್ನು ಮಾಡಿಕೊಂಡು ಅದರಲ್ಲಿ ನಿಮಗೆ ಅನುಭವ ಬಂದರೆ ಸಕ್ಸಸ್ ಆಗುತ್ತೆ ಅಂತ ನಿಮಗೆ 100% ಥ್ರೂ ಆದರೆ ನೀವು ಯಾಕೆ ಈ ಕೃಷಿನ ಮಾಡಬಾರ್ದು? ಯಾಕೆ ಹಿಂಗೆ ನಿಮಗೆ ಮಕ್ಕಳ ಮೇಲೆ, ನಿಮಗೂ ಮಕ್ಕಳು ಇರ್ತವೆ, 2 ಮಕ್ಕಳು 3 ಮಕ್ಕಳು ಎಲ್ಲರಿಗೂ ಇರ್ತವೆ. ಒಬ್ಬ ಮಕ್ಕಳು ಎಲ್ಲರೂ ಮಾಡ್ಕೊಂಡಿರ್ತಾರೆ ಮಕ್ಕಳುಗಳು. ಆ ಮಕ್ಕಳ ಮೇಲೆ ನಿಮಗೆ ಪ್ರೀತಿ ಇರಲ್ವಾ? ಮಕ್ಕಳುಗಳಿಗೆ ಏನು ಕೊಡ್ತಾಯಿದ್ರಿ ಅಂತ ನಿಮ್ಗೆ ಗೊತ್ತಿರುತ್ತೆ. ಆದರೂ ಕೂಡ ಕಣ್ಣು ಮುಚ್ಚಿ ಇವತ್ತಿನ ಸಿಸ್ಟಮಲ್ಲಿ ಹೆಂಗಿದೆ ಹಂಗೆ ಸುಮ್ಮನೆ ಅವ್ರ ಜೊತೆ ಅಂತ ಹೋಯ್ತಾ ಇರ್ತೀರಾ. ಎಲ್ಲಿ ಹೋಯ್ತಾ ಇದ್ದೀರಿ ಅಂತ ಯಾರಿಗೂ ಗೊತ್ತಿರೋಕ್ಕಿಲ್ಲ. ಒಂದಿನ ಆಸ್ಪತ್ರೆಗೆ ಹೋಗಿ ಬಿಲ್ ಕಟ್ತಿರಲ್ಲ ನೋಡಿ, ಆಗ ಗೊತ್ತಾಗುತ್ತೆ ನೀವೇನು ಮಾಡ್ತಾಯಿದ್ದೀರಿ, ಏನು ತಿಂತಾಯಿದ್ದೀರಿ. ಅಲ್ಲಿ ಕಟ್ಟಬೇಕಾದ್ರೆ ಗೊತ್ತಾಗುತ್ತೆ. ಸೋಲ ಮಾಡಿ ಕಟ್ತಿರಲ್ಲ, ಇರೋ ಜಮೀನು ಒಂದು 5 ಕುಂಟೆ ಮಾರಿ ಅಂತಾರಲ್ಲ, ಆಗ ಮಾರ್ಬಿಟ್ಟು ಕಟ್ಟಬೇಕಾಯ್ತದೆ, ಉಳಿಸ್ಕೋಬೇಕಲ್ಲ ಪ್ರಾಣನ. ಸೊ ಆ ಉದ್ದೇಶದಿಂದ ಪ್ರತಿಯೊಬ್ಬರು ರೈತರುಗಳು ನಾವೇನು ಮಾಡ್ತಾಯಿದ್ದೀವಿ, ನಾವು ಯಾವ ಥರ ಈ ಕೃಷಿನ ಆಯ್ಕೆ ಮಾಡ್ಕೋಬೇಕು, ಮತ್ತು ಅವ್ರು ಏನಕ್ಕೆ ಹೇಳ್ತಾ ಇದ್ದಾರೆ ಅನ್ನೋದು ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಇದು ಸುಮ್ಮನೆ ನಾನು ಫಾಲೋವರ್ಸ್ ಬಂದ್ಬಿಡ್ಲಿ, ಅದು ಬಂದ್ಬಿಡ್ಲಿ ಅಂತ ಹೇಳ್ತಾ ಇರೋದಲ್ಲ. ಇದು ಸತ್ಯ ಸಂಗತಿಗಳು ನಿಮ್ಗೆ ಹೇಳ್ತಾ ಇರೋದು. ಸುಮ್ಮನೆ ನಾನು ಇಲ್ಲಿ ಇದು ಮಾಡ್ತಲ್ಲ. ನಾನು 1 ಎಕರೆನೂ ಕೂಡ ಇವತ್ತು ಪಾಳ್ಯಕರ್ ಕೃಷಿಗೆ ತಿರುಗಿಸಿದ್ದೀನಿ. 1 ಎಕರೆನೂ ಕೂಡ ರಾಸಾಯನಿಕಗಳು, ಕೊಟ್ಟಿಗೆ ಗೊಬ್ಬರಗಳು, ಉಳುಮೆ ಮಾಡೋದು ಇವೆಲ್ಲ ಕಂಪ್ಲೀಟ್ ಸ್ಟಾಪ್ ಮಾಡೋದ್ರ ಕಾರಣ ಎಲ್ಲ ಉಂಬಳ ಬಿಡ್ತೈತೆ. ನೋಡ್ತಾ ಇರ್ಬೋದು. ಅವ್ರು ಹೇಳ್ದಂಗೆ ಹೊದಿಕೆಗಳು ಕೊಟ್ಟಿದ್ದೀನಿ. ಈ ಬೇಸಿಗೆಲ್ಲೂ ಕೂಡ ನೋಡ್ರಿ 36 ಟೆಂಪ್ರೇಚರ್ ಐತೆ. ಈ ಬೇಸಿಗೆಲ್ಲೂ ಕೂಡ ನಾನು ಹಚ್ಚ ಹಸಿರಾಗಿ ನಮ್ಮ ಭೂಮಿ ಇಟ್ಕೊಂಡಿದ್ದೀವಿ. ಅಂದರೆ ಕಡಿಮೆ ನೀರಿನ ವ್ಯವಸ್ಥೆನ ಇಟ್ಕೊಂಡು, ಕಡಿಮೆ ನೀರು, ಅತಿ ಹೆಚ್ಚು ನೀರು ಬೇಕಾಗಿಲ್ಲ. ನಿಮಗೆ ಇಲ್ಲಿ 1 ತಿಂಗಳು ಮಳೆ ಹುಯ್ಲಿಲ್ಲ ಅಂದರೂ ಏನು ಇಲ್ಲಿ ಮುಳುಗೋಗೋದು ಏನೂ ಇಲ್ಲ ಇಲ್ಲಿ. ಯಾಕಂದರೆ ಇಲ್ಲಿ ಹೊದಿಕೆ ಇದೆ, ತೇವಾಂಶ ಇದೆ. ಭೂಮಿ ತನ್ನಷ್ಟಕ್ಕೆ ತಾನೇ ಕೋಟಿ ಸೂಕ್ಷ್ಮಜೀವಿಗಳನ್ನು ಉಳಿಸಿದ್ದೀವಿ. ಎರೆಹುಳ ಸಂಖ್ಯೆ ಜಾಸ್ತಿ ಆಗಿದೆ. ಇದೆಲ್ಲ ಪರಿಣಾಮ ನೀರು ಹಿಂಕೊಳ್ಳುವ ಶಕ್ತಿಯಾಗಿದೆ. ಇದಕ್ಕೆ ತಿಂಗಳಿಗೆ 15 ದಿನಕ್ಕೆ ಒಮ್ಮೆ ನೀರು ಕೊಟ್ಟರು ಇವತ್ತು ತಡೆಯುವಂಥ ಒಂದು ಕೆಪಾಸಿಟಿ ನನ್ನ ತೋಟಕ್ಕಿದೆ. ಬೇಕಾದ್ರೆ ಚಾಲೆಂಜ್ ಮಾಡ್ತೀನಿ, 15 ದಿನ ಇವತ್ತಿನಿಂದ ಡೇಟ್ ಮಾಡ್ಕೊಳ್ಳಿ, ಬನ್ನಿ, ಬೇಕಾದ್ರೆ ಕಾಯ್ಕೊಂಡು ಕೂತ್ಕೊಳ್ಳಿ. 15 ದಿನ ನೀರು ಕೊಡ್ದೇ ಏನೋ ನನ್ನ ತೋಟದಲ್ಲಿ ಗಿಡಗಳು ಬಾಡಿದ್ರೆ ನೀವು ಹೇಳ್ದಂಗೆ ನಾನು ಕೇಳ್ತೀನಿ ಕಣ್ರಿ. ಯಾಕೆಂದರೆ 5 ಇಯರ್ಸ್ ತೋಟನ ನಾನು ಅವ್ರು ಹೇಳ್ದಂಗೆ ಹಂತವಾಗಿ ಕೃಷಿನ ನಾನು ಮಾಡ್ಕೊಬಂದಿರೋದಕ್ಕೆ ನಾನು ಪ್ರಾರಂಭಿಕವಾಗಿ ನಾನು ನಿಮಗೆ ತೋರಿಸ್ತೀನಿ. 2 ಗದ್ದೆ ಪ್ರಾರಂಭಿಕವಾಗಿ ನಾನು ಸವಾಲು ತಗೊಂಡೆ, ಅದನ್ನು ತೋರಿಸ್ತೀನಿ ನಿಮಗೆ. ಹಳೆ ತೋಟನದು, ಆ ತೋಟನ ಇನ್ಕೂಡಾಗಿ ನಾನು ಗೆದ್ದಾದಮೇಲೆ ಮುಂದಕ್ಕೆ ಯಾಕೆ ನಾನು ಮಾಡಬಾರ್ದು ಅಂದ್ಬಿಟ್ಟು ನೋಡಿ, ಇದೇ ನಮ್ಮದು ಹಳೆ ತೋಟ. ಇಲ್ಲಿ ಒಂದು 100 ಮರ ಇದೆ. ಈ 100 ಮರನೂ ನಾನು 4 ವರ್ಷದಿಂದ 4 ವರ್ಷ ಕಂಪ್ಲೀಟಾಗಿ 5ನೇ ವರ್ಷಕ್ಕೆ ಕಾಲಿಟ್ಟಿದ್ವಿ. ಇದಕ್ಕೆ ಯಾವುದೇ ರೀತಿ ರಾಸಾಯನಿಕ ಇಲ್ಲ, ಕೊಟ್ಟಿಗೆ ಗೊಬ್ಬರ ಇಲ್ಲ, ಏನೂ ಹಾಕಲ್ಲ. ನೋಡಿ ಎಲ್ಲ ಹಚ್ಚ ಹಸಿರಾಗಿ ಹೆಂಗೆ ನಾವು ಒಳಗಡೆ ಹೆಂಗೆ ಬೆಳೆದಿದ್ದೀವಿ. ಯಾಕೆ ಮಾಡೋಕ್ಕಾಗಲ್ಲ? ಸೊ ಸುಮ್ಮನೆ ಹೇಳ್ತಾ ಇರೋದಲ್ಲ. ಇದಕ್ಕೆಲ್ಲ ಒಂದು ಪ್ರಯೋಗ ಫಸ್ಟ್ ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ ನೋಡಿ. ಎಲ್ಲ ಜೀವಾಮೃತ ತೊಟ್ಟಿಗಳು ಕಟ್ಕೊಂಡು, ಸೊ ಇದೇ ಸಿಸ್ಟಮಲ್ಲಿ ನಾನು ಜೀವಾಮೃತ ಕೊಡೋದು. ಸೊ ಇಲ್ಲಿ ಫಿಲ್ಟ್ರಾಗಿ ಕ್ಲೀನಾಗಿ ವೆಂಚರಿ ಮುಖಾಂತರ ಎಲ್ಲ ಕಂಪ್ಲೀಟ್ ಜೀವಾಮೃತ ಹೋಗುತ್ತೆ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಬೇಲಿ ಇಲ್ಲಲ್ಲ, ಅವ್ರೇನು ಮಾಡೋದು ಮತ್ತು ಹಂಗೆ ಮಾಡಪ್ಪ ನೀವು ಅಂತ ಕೇಳ್ಬೋದು. ನೋಡಪ್ಪ, ನಮ್ಮಪ್ಪ ನನಗೆ ಈ ರೀತಿ ನಾನು ಹುಡ್ತಾಗ್ಲಿಂದ ನಂಗೆ ಹೇಳ್ತಾ ಬಂದಿರೋ ನಾನು ಸತ್ಯವಾಗ್ಲೂ ನಂಗೆ ಅರ್ಥ ಆಗಿದ್ರೆ ಇದೇ ಕೃಷಿನೇ ನಾನು ಆಯ್ಕೆ ಮಾಡ್ಕೋತಿದ್ದೆ. ನನಗೆ ಜಮೀನು ಸಿಕ್ಕಿದೆ 5 ವರ್ಷ 6 ವರ್ಷದಿಂದ. 6 ವರ್ಷದಿಂದ ನಾನು ಶುಂಠಿ ಬೆಳೆದು ನಾನು ರಾಸಾಯನಿಕ ಬಳಸಿ ಅದರಲ್ಲಿ ಆಗುವಂಥ ನೋವುಗಳನ್ನ ತಿಳಿದೇ ಈ ಕೃಷಿಗೆ ಕಾಲಿಟ್ಟಿರೋದು. ಯಾಕಂದರೆ ಕೆಲವ್ರು ಕಮೆಂಟ್ ಹಾಕ್ತಾರೆ, ನಾನು ತಿಳಿದೇ ಮಾಡಿಲ್ಲ ಈ ಕೃಷಿನ, ತಿಳಿದೇ ಮಾಡಿರೋದು. ಫಸ್ಟು ಗೊತ್ತಿಲ್ಲದೇ ರಾಸಾಯನಿಕ ಬಳಸಿ ಭೂಮಿ ಹಾಳು ಮಾಡಿದೆ. ಅದ್ರ ಪ್ರಾಮುಖ್ಯತೆ ತಿಳ್ಕೊಂಡ್ಮೇಲೆ, ಅದನ್ನು ನೋವುಗಳು ತಿಳ್ಕೊಂಡ್ಮೇಲೆ ಈ ಕೃಷಿಗೆ ಟೈಅಪ್ ಮಾಡಿಕೊಂಡು 2 ಗದ್ದೆಗೆ ಟೈಅಪ್ ಮಾಡಿ ಇವತ್ತು 1 ಎಕರೆಗೆ ವಿಸ್ತೀರ್ಣ ಮಾಡಿದ್ದೀನಿ. ಹಚ್ಚ ಹಸಿರಾಗೆ ಇವತ್ತು ಇಂಥ ಬಿಸಿಲಲ್ಲೂ ಕೂಡ 36-37 ಡಿಗ್ರಿ ಬಿಸಿಲಿದ್ರೂ ಕೂಡ ಮಳೆ ಇಲ್ಲ. ಇನ್ನೂ 1 ತಿಂಗಳು 2 ತಿಂಗಳು ಮಳೆ ಇಲ್ಲ ಅಂತಂದರೆ ಏನಾದರೂ ಇದೇ ಪರಿಸ್ಥಿತಿ ಏನಾದರೂ ಹೆಚ್ಚು ಕಡಿಮೆ ಆದರೆ
ಮುಂದಿನ ಪರಿಣಾಮ ಹೆಂಗೆ ಬದುಕ್ತೀರಾ? ರೈತರುಗಳು ದಯವಿಟ್ಟು ಈ ದೃಷ್ಟಿಲಿ ಅರ್ಥ ಮಾಡಿಕೊಂಡು ಹಂತವಾಗಿ ನೀವು ಕೃಷಿಗಳನ್ನ ಚೇಂಜ್ ಮಾಡ್ಕೊಬನ್ನಿ. ಯಾವನೋ ಹೇಳ್ತಾನೆ, ಯಾವನೋ ಬೋಳಿ ಮಗ ಮಾತಾಡ್ತಾನೆ, ಏನೋ ಹೇಳ್ತಾನೆ, ಅವನು ಪ್ರಾಡಕ್ಟ್ ಮಾರೋಕ್ಕೆ ಏನೋ ಮಾತಾಡ್ತಾನೆ ಅಂದರೆ ನನ್ನ ಮಕ್ಕಳಿಗೆ ಕಿತ್ತೋರಲ್ಲಿ ಹೊಡೆದು ಕಳಿಸಿ. ಸುಮ್ಮನೆ ಮಾತಾಡಬೇಡಿ, ಅವ್ರಿಗೆ ಪ್ರೂವ್ ಮಾಡಿ. ಫಸ್ಟು ನೀವು 2 ಗದ್ದೆ ಮಾಡ್ಕೊಳ್ಳಿ. ಆ 2 ಗದ್ದೆಲಿ ಮಾಡಿಕೊಂಡು ನೀವು ಸಕ್ಸಸ್ ಆದಮೇಲೆ ಇದನ್ನು ನೀವು ಅವನಿಗೆ ಕರೆದ್ಬಿಟ್ಟು ಹೇಳಿ, ಏನು ಮಾಡಕ್ಕೆ ಬರ್ತಾನಲ್ಲ ನೋಡ್ರಿ. ಒಂದು ಹೇಳ್ತಾರೆ, ಪ್ರಕೃತಿ ದತ್ತವಾಗಿ ನಮ್ಮ ನಾಟಿ ಹಸುಗಳಲ್ಲೇ ಪ್ರಕೃತಿ ಉಡ್ಸಿರೋದು. ಅರ್ಥ ಮಾಡ್ಕೊಳ್ಳಿ ಹೇಳ್ತಾರದನ್ನ. ಪ್ರಕೃತಿ ಭಗವಂತ ಉಡ್ಸಿರೋಂಥ ನಾಟಿ ಹಸುನ ನನ್ನ ಮಗನೂ ಕಂಡುಹಿಡಿದಿರೋದಲ್ಲ. ಅದನ್ನು ಸೃಷ್ಟಿಕರ್ತ ಹುಟ್ಟಿಸಿರುವಂಥ ಸಗಣಿಲಿ ಅಷ್ಟೇ ಶಕ್ತಿನೇ, ಸೃಷ್ಟಿಯಿಂದ ಬಂದಿರುವಂಥ ಬ್ಯಾಕ್ಟೀರಿಯಾಗಳು ಅಷ್ಟೇ ಶಕ್ತಿ ಹೊಂದಿರ್ತದೆ. ಅದು ನಮ್ಮ ಮಣ್ಣಿಗೆ ಸಗಣಿ ಕೊಟ್ಟಾಗ ಆ ಮಣ್ಣಿಗೆ ಬಿಳ್ಳಿ ಅನ್ನೋಕ್ಕೋಸ್ಕರ, ಆ ಸೂಕ್ಷ್ಮಜೀವಿಗಳು ಡುಪ್ಪಟ್ಟಾಗಲಿ ಅನ್ನೋಕ್ಕೋಸ್ಕರ ಅದನ್ನು ಭಗವಂತ ಸೃಷ್ಟಿ ಮಾಡಿದ್ದಾನೆ ಹೊರತು ಬೇರೆ ಯಾರೂ ಸೃಷ್ಟಿ ಮಾಡಿರೋದಲ್ಲ. ಅದು ಸೃಷ್ಟಿ ಮಾಡಿರೋ ಹಸುಗಳು ಯಾವ ಅಂತ ಎಲ್ಲರಿಗೂ ಗೊತ್ತಿರ್ತದೆ. ಅದನ್ನು ಮಾಡಿ, ಯಾಕೆಂದರೆ ಹಣದ ದಾಹ ಮತ್ತು ಹಾಲಿನ ಉತ್ಪಾದನೆ ಜಾಸ್ತಿ ಬೇಕು. ನೀವು ಮಾಡಿ, ದುಡ್ಡಿನ ಬೇಕು. ಯಾಕಂದರೆ ನೀವೆಲ್ಲ ಮಕ್ಕಳನ್ನ ಓದಿಸೋಕ್ಕೆ ಇದಕ್ಕೆ ಅಂದ್ಬಿಟ್ಟು ದೊಡ್ಡ ಟೈಅಪ್ ಮಾಡ್ಕೊಂಡಿರ್ತೀರ, ದೊಡ್ಡ ಕಾಲೇಜ್ಗಳಿಗೆ ಸೇರಿಸ್ಕೊಂಡಿರ್ತೀರ, ಡೊನೇಷನ್ ಕಟ್ಟಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಮಾಡಿ. ಅದಕ್ಕೆಲ್ಲ ಬೇಡ ಅಂತಲ್ಲ. ಬಟ್ ನಿಮ್ಮ ಹತ್ರ 1 ಎಕರೆ 2 ಎಕರೆ ಅರ್ಧ ಎಕರೆ ಈ ಥರ ಇದ್ರೆ 1 ಕುಂಟೆ 2 ಕುಂಟೆ 5 ಕುಂಟೆಗೆ ಈ ಕೃಷಿನ ಅಳವಡಿಸ್ಕೊ ಬನ್ನಿ. ಪ್ರಾರಂಭಿಕವಾಗಿ ಅಳವಡಿಸ್ಕೊ ಬನ್ನಿ. ಸತ್ಯಗಳನ್ನ ಹೇಳಬೇಕು, ಸತ್ಯಗಳನ್ನ ಮಾತಾಡಬೇಕು. ಮಾತಾಡಲಿಲ್ಲ ಅಂದರೆ ಈ ಮೊಬೈಲ್ ಹಿಡ್ಕೊಂಡು ಏನು ನೋಡ್ತಿರ್ತೀರ, ಇಂಟರ್ನೆಟ್ ಹಾಕ್ಕೊಂಡು ಏನು ನೋಡ್ತಿರ್ತೀರ, ಬರೀ ಓಪನ್ ಮಾಡಿದ್ರೆ ಅದಕ್ಕೆ ತಾಳು ಹೇಳೋದು, ಇದು ವ್ಯೂಸ್ ಬಂದ್ಬಿಡ್ಲಿ ಅಂದ್ಬಿಟ್ಟು ಏನೇನೋ ಮಾತಾಡೋದಲ್ಲ. ಸತ್ಯಗಳನ್ನ ಮಾತಾಡಿ, ಸತ್ಯಗಳನ್ನ ಉಪಯೋಗಿಸ್ಕೊಂಡು ಈ ಕೃಷಿನ ಮಾಡ್ಕೊಬನ್ನಿ. ಯಾಕೆ ನೀವು ಎಲ್ಲೋ ಹೋಗಿ ಅಲ್ಲಿ 10,000 20,000 30,000ಕ್ಕೆ ಸಂಬಳಕ್ಕೆ ಕೆಲಸ ಮಾಡೋ ಬದಲು ರೈತರ ಮಕ್ಳುಗಳು ಹಳ್ಳಿಲೇ ಅದರಷ್ಟು 2ರಷ್ಟು ಸಂಪಾದನೆ ಮಾಡುವಂಥ ಒಂದು ಮಾರ್ಗ ಇದು. ಕರೆಕ್ಟಾಗಿ ನೀವು ಪ್ಲ್ಯಾನ್ ಮಾಡಿ. ಇಂಟರ್ನ್ಯಾಷನಲ್ ಲೆವೆಲು ಎಲ್ಲ ಲೆವೆಲಲ್ಲೂ ಇವತ್ತು ಒಳ್ಳೆ ಆಹಾರಕ್ಕೆ ಬೇಡಿಕೆ ಇದೆ. ನೀವು ದುರ್ಬಿ ಹಾಕ್ಕೊಂಡು ಕೂತ್ಕೊಂಡಿದ್ರು ಒಂದು ಒಳ್ಳೆ ಪದಾರ್ಥ ಸಿಗ್ತಾಯಿಲ್ಲ ಇವತ್ತು. ಇದು ಅರ್ಥ ಮಾಡಿಕೊಂಡು ಈ ವಿಡಿಯೋನ ಹೆಚ್ಚು ರೈತರುಗಳಿಗೆ ಶೇರ್ ಮಾಡಿ. ನಿಜವಾದ ಭೂಮಿ, ನೀವು ಭಾರತ ಭೂಮಿಲಿ ಹುಟ್ಟಿದರೆ, ಪವಿತ್ರವಾದ ಭೂಮಿಲಿ ಹುಟ್ಟಿದರೆ, ಈ ಭಾರತ ಮಾತೆಗೆ, ಈ ಭೂಮಿ ತಾಯಿಗೆ ನೀವು ಒಳ್ಳೇದನ್ನ ಮಾಡ್ತೀನಿ ಅನ್ನೋದಾದ್ರೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ನಾನು ಹೇಳ್ತಾ ಇರೋದು ಸತ್ಯ ಇದ್ದರೆ ಸತ್ಯ ಅಂತ ಕಮೆಂಟ್ ಹಾಕಿ. ಸುಳ್ಳು ಹೇಳ್ತಾ ಇದ್ದೀನಿ ಅಂದರೆ ಬಂದು ನನ್ನ ತೋಟ ನೋಡ್ಬಿಟ್ಟು ನನಗೆ ಕ್ಯಾಕುಸ್ ಮಕ್ಕೂಗಿರಿ ಉಗಿಸ್ಕೊತೀನಿ. ದಯವಿಟ್ಟು ಸುಮ್ಮನೆ ಬ್ಯಾಡ್ ಕಮೆಂಟ್ಸ್ ಹಾಕ್ಬಿಟ್ಟು ಕಾಲು ಎಳಿಯಕ್ಕೆ ಹೋಗ್ಬೇಡಿ. ದಯವಿಟ್ಟು ಬಂದು ನೋಡಿ, ನಾನೇನಾದ್ರು ಮಾಡಿರೋದು ನೀವು ಪ್ರೂವ್ ಮಾಡಿಲ್ಲ ಅಂತ. ಆವಾಗ ನೀವು ಹೇಳ್ದಂಗೆ ಇದೇ ಲೈವ್ ತೊಗೊಳ್ಳಿ, ನನ್ನ ಮಾತಾಡಿ, ನಾನು ಮಾತು ಕೇಳೋಕ್ಕೂ ರೆಡಿ ಇರ್ತೀನಿ. ದಯವಿಟ್ಟು ಈ ಕೃಷಿನ ಅಳವಡಿಸ್ಕೊಳ್ಳಿ. ಈ ಕೃಷಿಲಿ ಆ ತಾಕತ್ತಿದೆ, ಆ ವೈವಿಧ್ಯತೆ ಇದೆ, ನಮ್ಮ ಸಂಸ್ಕೃತಿಯ ಒಂದು ಅದ್ಭುತವಾದ ಶಕ್ತಿ ಇದೆ ಅನ್ನೋದನ್ನ ನಿಮಗೆ ಎಳೆಯಾಗಿ ಸುಭಾಷ್ ಪಾಳೇಕರ್ ಅವರು ಹೇಳ್ತಾ ಇದ್ದಾರೆ. ಮತ್ತು ಅವ್ರ ಪರವಾಗಿ ನಾನು ಅವ್ರ ಕೃಷಿನ ಮಾಡೋಕ್ಕಿಂತ ಮುಂಚೆ 4-5 ವರ್ಷದಿಂದ ಫೇಸ್ಬುಕ್ಕಲ್ಲೂ ನಾನು ಬಂದಿಲ್ಲ. ಈ 4-5 ವರ್ಷ ಆದಮೇಲೆ ಯಾಕೆ ಬಂದಿದ್ದೀನಿ ಅಂದರೆ ಅದರಲ್ಲಿ ರಿಸಲ್ಟ್ ನೋಡಿದೆ. ಯಾವ ಹಣ್ಣಿಗೂ ಕೂಡ ಎಲ್ಲೂ ಕೂಡ ನಿಮ್ಗೆ ಸೀಬೆಹಣ್ಣು ಇದೆ, ನಿಂಬೆಹಣ್ಣು ಇದೆ, ಯಾವಕ್ಕೂ ಗೊಬ್ಬರ ಹಾಕೋಂಗಿಲ್ಲ ಕಣ್ರಿ. ಬೇಕಾಗೆ ಎಲ್ಲ ನಿಮ್ಮ ಸೃಷ್ಟಿಲೇ ಎಲ್ಲ ಬರುತ್ತೆ. ಸೊ ಇವೆಲ್ಲ ಏನು ಅಂದರೆ ತಾವು ಬೆಳೆಯೋಕ್ಕೊಳಗೆ ತಮ್ಮ ಬೆಳೆಗಳಿಗೆ ಬಾಡ್ಕೊಂಡಿರೋಂಥ ಒಂದು ಸಿಸ್ಟಮ್ ಇದು. ದಯವಿಟ್ಟು ಅದನ್ನು ಕಿತ್ತು ಬಿಸಾಕ್ಬಿಟ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಯುವಕರುಗಳು, ರೈತರು ಮಕ್ಕಳಾಗಿದ್ದರೆ ಇಂಥ ವಿಷಯಗಳಲ್ಲಿ ಮಾತಾಡಿ. ನಮಗೂ ಬೆಂಬಲ ಸಿಗುತ್ತೆ, ನಮಗೂ ಸೇಫ್ಟಿ ಇರುತ್ತೆ, ಪ್ರತಿಯೊಬ್ಬರಿಗೂ ಸೇಫ್ಟಿ ಇರುತ್ತೆ. ಯಾರೋ ಒಬ್ಬರು ಮಾಡ್ತಾರೆ ಅನ್ನೋ ನಮ್ಗೆ ಯಾಕೆ ಅಂದ್ಕೊಂಡು ದಯವಿಟ್ಟು ಅಳಿಗಳಿಬೇಡಿ. ಈ ವಿಡಿಯೋ ಜಾಸ್ತಿ ಮಾತಾಡಿದ್ದೀನಿ, ಯಾಕಂದರೆ 18-20 ನಿಮಿಷ ಆಗೋಯ್ತು. ಜಾಸ್ತಿ ಮಾತಾಡಿದ್ರೆ ನೋಡೋಕ್ಕೂ ಟೈಮ್ ಇಲ್ಲ, ಅಷ್ಟು ಪುರ್ಸೊತ್ತಿಲ್ಲ. ಅವ್ರು ಬೇರೆದೆಲ್ಲ ನೋಡಬೇಕು. ದಯವಿಟ್ಟು ಇಂಥ ವೀಡಿಯೋಗಳನ್ನ ಶೇರ್ ಮಾಡಿ. ರೈತರುಗಳಿಗೆ, ನಮ್ಮ ಕರ್ನಾಟಕ ರೈತರುಗಳಿಗೆ ಮತ್ತು ಎಲ್ಲ ನಮ್ಮ ರೈತರ ಬಂಧುಗಳಿಗೆ ಒಳ್ಳೆಯದಾಗಲಿ. ಆ ರೈತರ ಮಕ್ಕಳುಗಳು ಮುಂದಿನ ಪೀಳಿಗೆಗೆ ಒಂದು ವಿಷಮುಕ್ತವಾದ ಭೂಮಿಯನ್ನು ಕೊಡೋಣ ಅಂತ ಹೇಳ್ತಾ, ಹೆಚ್ಚು ಗೋಮಾತೆಗಳನ್ನ ಸಾಕಿ, ನಾಟಿ ಹಸುಗಳನ್ನು ಅಟ್ಲೀಸ್ಟ್ ನೀವು 10 ಹೆಚ್ಚಪ್ಪ ಹಸು ಸಾಕಿರೋ ಒಂದು ನಾಟಿ ಹಸು ನಿಮ್ಮ ಮನೆ ಕಟ್ಕೊಳ್ಳಿ. ಅದ್ರ ಹಾಲನ್ನು ಕುಡಿತಾ ಬನ್ನಿ, ಅದ್ರದ್ದು ಸಗಣಿ ಗಂಧವನ್ನು ನಿಮ್ಮ ಭೂಮಿಗೆ ಹಾಕೋ ಬನ್ನಿ. ಆಮೇಲೆ ನೋಡ್ರಿ ನಿಮ್ಮ ಪವಾಡನ. ಆಮೇಲೆ ನೀವೇ ಹೇಳ್ತೀರಾ ಚಂದ್ಗಾಲ್ ಮಧುಕುಮಾರ್ ಅವರು ಹೇಳಿರೋದು ತಪ್ಪು ಅಂತ, ನಮ್ಮ ಸುಭಾಷ್ ಪಾಳೇಕರ್ ಹೇಳಿರೋದು ಸುಳ್ಳೋ ತಪ್ಪು ಅಂತ ನಿಮಗೆ ಗೊತ್ತಾಯ್ತದೆ. ಆ ಬುಕ್ಕ ಓದ್ಬಿಟ್ಟು ಒಂದು ನಾಟಿ ಹಸುನ ಸ್ವಲ್ಪ ತಂದು ಸಾಕಿ ಒಂದು 5 ಕುಂಟೆ 10 ಕುಂಟೆ ಅಳವಡಿಸ್ಕೊಳ್ಳಿ. ಆಮೇಲೆ ನಿಮ್ಗೆ ಗೊತ್ತಾಯ್ತದೆ ಅದ್ರ ಚಮತ್ಕಾರ ಏನು, ಯಾರು ಸುಳ್ಳು ಹೇಳೋರೆ, ಯಾರು ಇದು ಮಾಡ್ತವ್ರೆ, ಎಲ್ಲಿ ಹೋಗ್ತೈತೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಯಾವನ ಕಂತ್ರಿ ನನ್ನ ಮಕ್ಕಳು ಪ್ರಾಡಕ್ಟ್ ಇಟ್ಕೊಂಡು ಮಾಡೋಕ್ಕೆ ಬಂದರೆ ಫಸ್ಟು ಅವ್ರನ್ನ ಕೇಳಿ, ಈ ಜೈವಿಕ ವಸ್ತು ಅದರಲ್ಲಿರುವಂಥ ಸೂಕ್ಷ್ಮಜೀವಿಗಳು ಎಲ್ಲಿ ಹುಡ್ತವೆ, ಅವು ಯಾವ ರೀತಿ ತಯಾರು ಮಾಡ್ತೀರಿ ಅಂತ ಕೇಳಿ ಫಸ್ಟ್ ನೀವು. ಆಮೇಲೆ ಕೇಳ್ಬಿಟ್ಟು ಆಮೇಲೆ ಮಾತಾಡಿ. ಅದಕ್ಕೆ ಆಯ್ಸೆ ಎಷ್ಟು, ಭೂಮಿಗೆ ಬಿದ್ದಾಗ ಆಯ್ಸೆ ಎಷ್ಟು, ನಮ್ಮ ನಾಟಿ ಹಸುದು ಜೀವಾಮೃತ ಬಿದ್ದಾಗ ನಾಟಿ ಹಸುದು ಜೀವಾಮೃತದಲ್ಲಿರುವ ಜೀವಾಣುಗಳಿಗೆ ಆಯ್ಸೆ ಎಷ್ಟು, ಅದು ಎರಡನ್ನೂ ಚೆಕ್ ಮಾಡಿರಿ. ಯಾವುದಕ್ಕೆ ಆಯ್ಸು ಜಾಸ್ತಿ ಇರ್ತದೆ ಗೊತ್ತಾಗುತ್ತೆ. ಲ್ಯಾಬಲ್ಲಿ ಹುಟ್ಟಿರೋದಕ್ಕೋ ಪ್ರಕೃತಿ ದತ್ತವಾಗಿಟ್ಟಿರೋಂಥ ನಮ್ಮ ಹಸುಲಿರುವ ಸೂಕ್ಷ್ಮಜೀವಿಗೋ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಇದು ರೋಸಭರಿತವಾಗಿ ಫಸ್ಟ್ ಟೈಮ್ ಮಾತಾಡಿದ್ದೀನಿ, ಯಾಕಂದರೆ ತುಂಬ ಬೇಜಾರಾಗುತ್ತೆ. ಯಾಕಂದರೆ ಇವತ್ತಿನ ಪರಿಸ್ಥಿತಿ ಸುತ್ತಮುತ್ತ ನಾನು ನೋಡ್ತಾ ಇದ್ದೀನಿ ರೈತರುಗಳ್ದು. ಅವ್ರ ಕಣ್ಣೀರನ್ನ ಒರೆಸೋಕ್ಕೆ ನನ್ನ ಮಗನೂ ಬರಲ್ಲ.
ಅವ್ರ ಮನೇಲಿ ದಿನನಿತ್ಯ ಕಚ್ಚಾಟಗಳು, ಅವ್ರಿಗೆ ಆಗ್ತಾರೋ ನೋವುಗಳು ಯಾರೂ ಕೇಳೋರಿಲ್ಲ. ಬರೀ ಎಲೆಕ್ಷನ್ ಹತ್ರ ಬಂತು ಅದರಿಂದ ಇದಕ್ಕೆ ತಂದಾಕೋದು, ಇದನ್ನು ಅದನ್ನು ತಂದಾಕೋದು, ಬರೀ ಇದನ್ನೇ ಸೋಷಿಯಲ್ ಮೀಡ್ಯಾದಲ್ಲಿ ಬರೀ ಇವೇ ಬೆಳೆಸ್ಬಿಟ್ಟಿದ್ದಾರೆ. ದಯವಿಟ್ಟು ಇಂಥ ವಿಷಯಗಳನ್ನ ಜನಗಳಿಗೆ ಶೇರ್ ಮಾಡಿ. ರೈತರ ಮಕ್ಕಳುಗಳು, ಈ ಭಾರತದ ಭೂಮಿಲಿ ಹುಟ್ಟಿರುವಂಥವ್ರು, ಪವಿತ್ರವಾದಂಥ ಭೂಮಿ ಇದು. ಈ ಎಲ್ಲ ದೇವರು ಸೃಷ್ಟಿಕರ್ತ ಎಲ್ಲನೂ ಸೃಷ್ಟಿ ಮಾಡಿದ್ದಾನೆ. ದಯವಿಟ್ಟು ಈ ವಿಡಿಯೋನ ಹೆಚ್ಚು ಶೇರ್ ಮಾಡಿ. ಮತ್ತು ನೀವು ಕೂಡ ಈ ಕೃಷಿಲಿ ಗೆಲ್ಲಿ ಇದೇ ರೀತಿ ವಾಯ್ಸ್ ರೇಜ್ ಮಾಡಿ ಅಂತ ಹೇಳ್ತಾ 2 ಮಾತು ಮುಗಿಸ್ತೀನಿ. ಜೈ ಸುಭಾಷ್ ಪಾಳೇಕರ್, ಜೈ ಗೋಮಾತೆ.